ಗರುಡ ರಾಜ್ಯಕ್ಕೆ ಹೆಂಗೆ ಹೋಗ್ಬೇಕಂತ ರತ್ನರಾಜಕ್ಕೆ ಗೊತ್ತಾದ್ಮೇಲೆ ಯುವರಾಜನ ಮತ್ತು ಕೆಲವು ಸೈನಿಕರನ್ನ ಇಲ್ಲೇ ಬಿಟ್ಟು ಒಂದು ವೇಳೆ ನಾನು ತಿರುಗಿ ಬಂದಿಲ್ಲ ಅಂದರೆ ಯುವರಾಜನ್ನೇ ರಾಜನಾಗಿ ಮಾಡಲಿಕ್ಕೆ ಹೇಳ್ತಾರೆ. ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಕಳಿಂಗ ರಾಜ್ಯ ತಲುಪುವಷ್ಟರಲ್ಲಿ ಕಳಿಂಗ ರಾಜ್ಯ ಮತ್ತು ಸೈನಿಕರು ರತ್ನರಾಜ ಮತ್ತು ಅವರ ಸೈನಿಕರನ್ನ ಅವ್ರ ರಾಜ್ಯ ದಾಟಿ ಬಿಡಲಿಕ್ಕೆ ಅನುಮತಿ ಕೊಡುವುದಿಲ್ಲ. ಯಾಕಂದರೆ ಇದಕ್ಕೆ ಮುಂಚೆ ನಡೆದಿರುವ ಘಟನೆಗಳಿಂದ. ಇವಾಗ ರತ್ನರಾಜಕ್ಕೆ ಕೋಪ ಬಂದ್ಬಿಟ್ಟು ಯುದ್ಧನ ಪ್ರಕಟಣೆ ಮಾಡ್ತಾನೆ. ರತ್ನರಾಜ ಮತ್ತು ಅವರ ಸೈನ್ಯನ ನೋಡ್ಬಿಟ್ಟು ಕಳಿಂಗ ರಾಜ್ಯ ಹೆದರ್ಕೊಂಡು ದಾರಿ ಬಿಡ್ತಾನೆ. ದಾರಿ ಬಿಟ್ಟು ಅವರೆಲ್ಲ ಕಳಿಂಗ ರಾಜ್ಯ ದಾಟ್ಕೊಂಡು ಹೋಗ್ತಾರೆ. ಮರುಭೂಮಿ ಬರುತ್ತೆ. ಮರುಭೂಮಿಯಲ್ಲಿ ಕೆಲವು ಗಂಟೆಗಳು ಪ್ರಯಾಣ ಮಾಡಿದ ನಂತರ ಕತ್ಲಾಗತ್ತೆ. ರತ್ನರಾಜ ಮತ್ತು ಅವರ ಸೈನಿಕರು ಈ ರಾತ್ರಿಗೆ ಇಲ್ಲೇ ಇದ್ಬಿಟ್ಟು ಬೆಳಗ್ಗೆ ಮುಂದಿನ ಪ್ರಯಾಣ ನೋಡೋಣ ಅಂತ ಅಲ್ಲೇ ಇದ್ಬಿಡ್ತಾರೆ. ಮಧ್ಯರಾತ್ರಿ ಆಗತ್ತೆ. ಆವಾಗ ಕಳಿಂಗ ರಾಜ ಕಪಟ ಬುದ್ಧಿಯಿಂದ ಅವರ ಸೈನಿಕರನ್ನು ತಗೊಂಡು ರತ್ನರಾಜ ಮತ್ತು ಅವರ ಸೈನಿಕರ ಮೇಲೆ ದಾಳಿಗೆ ಬರ್ತಾನೆ. ಈಗ ರತ್ನರಾಜ ಅವರ ಸೈನಿಕರು ಕಳಿಂಗ ರಾಜ ಮತ್ತು ಅವರ ಸೈನಿಕರನ್ನು ಹೇಗೆ ತಪ್ಪಿಸ್ಕೊಳ್ತಾರೆ ಅಥವಾ ಸಾಯ್ತಾರೋ ಇಲ್ಲ ಮುಂದಕ್ಕೆ ಹೋಗ್ತಾರೋ ಇಲ್ವೋ ಅನ್ನೋದು ನೀವು ಮುಂದಿರೋದು. ಗೆಳೆಯರೆ ಮತ್ತು ಗೆಳತಿಯರೇ, ಈ ಕಥೆಯನ್ನು ನೀವು ಕೇಳ್ತಿದ್ದೀರಿ ಅಂದರೆ ಇದರಲ್ಲಿ ನೀವೇ ಹೀರೋ. ಹೌದು, ನಾನು ರತ್ನರಾಜಿಗಾಗಲಿ ಯುವರಾಜನಿಗಾಗಲಿ ಹೆಸರನ್ನು ಇಟ್ಟಿಲ್ಲ. ಕಮೆಂಟ್ಸ್ ಮೂಲಕ ಯಾರ ಹೆಸರು ಜಾಸ್ತಿ ಬರುತ್ತೆ, ನಿಮ್ಮ ಹೆಸರು ಬರ್ಬೋದು ಅಥವಾ ನಿಮ್ಗೆ ಇಷ್ಟ ಆಗಿರುವ ಅಭಿಮಾನ ನಟರ ಹೆಸರು ಬರ್ಬೋದು. ಯಾರ ಹೆಸರು ಜಾಸ್ತಿ ಬರುತ್ತೆ, ಜಾಸ್ತಿ ಬಂದಿರೋ ಫಸ್ಟ್ ಹೆಸರನ್ನು ನಾನು ಯುವರಾಜನಿಗೆ ಇಡ್ತೀನಿ. ಸೆಕೆಂಡ್ ಜಾಸ್ತಿ ಬಂದಿರೋ ಹೆಸರನ್ನು ರತ್ನರಾಜ್ಗೆ ಇಡ್ತೀನಿ. ಧನ್ಯವಾದಗಳು.